ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಾಗಿಣಿ ಹೇಳ್ತಾ ಇರ್ತಾಳೆ, ಪಾಪ ಸ್ವಾತಿ ವಂಶನ ಬಿಟ್ಟು ನನಗೋಸ್ಕರ ಬರ್ತಾಳೆ ಅಂತ ಕಾಯ್ತಾ ಇದ್ದೇನೆ ಅಲ್ವಾ ನಿತಿನ್ ಅಂತ ಅನ್ಬೇಕಾದ್ರೆ, ಹೇ ನೀನು ನನ್ನನ್ನು ಏನು ಅನ್ಕೊಂಡಿದೀಯಾ ಅಂತ ಮನೆ ಹಾಳು ಕೆಲಸ ಆಗಲಿ ಮನೆ ಹಾಳು ಐಡಿಯಾ ಆಗಲಿ ಬರೋದು ನಿನ್ನಂಥವ್ರಿಗೆ ನನ್ನಂಥವ್ರಿಗಲ್ಲ. ಸ್ವಾತಿಯ ಜೀವನ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ ಅಂತ ಕೋಪ ಮಾಡ್ಕೊಂಡು ನಿತಿನ್ ಹೇಳ್ತಾ ಇರ್ತಾನೆ. ಆಗ ರಂಜನ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಹಾಗಿದ್ಮೇಲೆ ನಮ್ಮ ಅಕ್ಕನ ಮದುವೆ ಆಕೆ ನಿನಗೇನೋ ಪ್ರಾಬ್ಲಮ್ ಅಂತ ಅನ್ಬೇಕಾದ್ರೆ, ಆಗ್ಲೇ ಹೇಳ್ತಾ ತಾನೆ ನಿಮ್ಮ ಅಕ್ಕನ ಮದುವೆ ಆಕೆ ನನಗೆ ಇಷ್ಟ ಇಲ್ಲ ಅಂತ ಯಾವನೋ ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಳ್ದಲ್ಲ, ಅವನ ಹತ್ರ ನೀನು ಮತ್ತೆ ನಿಮ್ಮ ಅಕ್ಕ ಹೋಗಿ ತೋರಿಸ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ರಾಗಿಣಿ ಹೇಳ್ತಾ ಇರ್ತಾಳೆ, ಇಲ್ಲ ಕಣೋ ರಂಜನ್, ನಿಜವಾಗ್ಲೂ ಇವನು ನನ್ನ ಮಾತಿಗೆ ಬಗ್ತಾ ಇಲ್ಲ. ನಮ್ಮ ಅಸ್ತ್ರನ ನಾವು ಪ್ರಯೋಗ ಮಾಡಬೇಕು ಅಂತ ಅಂದಾಗ, ಹೌದಕ್ಕ ಇವನು ಯಾಕೋ ಬಗ್ಗಂಗೆ ಕಾಣ್ತಾ ಇಲ್ಲ, ನಮ್ಮ ಅಸ್ತ್ರನ ಪ್ರಯೋಗ ಮಾಡೋಣ ಅಂತ ಅಂದಾಗ, ನೋಡು ನಿತಿನ್, ನೀನು ಇದೇ ಕಾರಣಕ್ಕೋಸ್ಕರ ನೀನು ಈ ರೀತಿ ಮಾಡ್ತೀಯ ಅಂತ ಗೊತ್ತಿದ್ದೆ ನಾವು ಸ್ವಾತಿನ ಕಿಡ್ನಾಪ್ ಮಾಡಾಗಿದೆ ಅಂತ ಅಂದಾಗ ನಿತಿನ್ಗೊಂದು ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ವಿಷಯನ ಕೇಳಿ ರಂಜನ್ ಸಿಕ್ಕಾಬಟ್ಟೆ ಕುಣಿದಾಡ್ತಿರ್ಬೇಕಾದ್ರೆ ನಿತಿನ್ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು, ರಂಜನ್, ಸ್ವಾತಿ ಅವ್ರಿಗೆ ಏನು ಮಾಡಿದ್ಯೋ ಅವ್ರೆಲ್ಲಿ ಅಂತ ಅನ್ಬೇಕಾದ್ರೆ, ನೀನು ಟೆನ್ಷನ್ ಮಾಡ್ಕೋಬೇಡ ಬಾವ, ನಾವಿನ್ನು ಏನು ಮಾಡಿಲ್ಲ, ಪ್ರಜ್ಞೆ ತಪ್ಪಿಸಿ ಅವಳನ್ನ ಕರ್ಕೊ ಬಂದಿದ್ದೀವಿ ಅಷ್ಟೇ ಅಂತ ನಗಾಡ್ತಾ ಇರ್ತಾನೆ. ನಿತಿನ್ ಮತ್ತೆ ಹೇಳ್ತಾ ಇರ್ತಾನೆ, ಅವ್ರದ್ದೇನೂ ತಪ್ಪಿಲ್ಲ, ದಯವಿಟ್ಟು ಅವ್ರನ್ನೇನು ಮಾಡಬೇಡ ಅಂತ ಅಂದಾಗ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಸ್ವಾತಿ ವಂಶಿನ ಮದುವೆಯಾಗಿ ಮೂವ್ ಆನ್ ಆಗಿದ್ದಾಳೆ, ಆದರೆ ನೀನು ಯಾಕೆ ಈ ರೀತಿ ಹುಚ್ಚುನ್ ಥರ ಆಡ್ತಿದ್ದೀಯ ಅಂತ ಅಂದಾಗ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದಮೇಲೆ ನೀನೇನಕ್ಕೆ ರಾಗಿಣಿ ಅವಳನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ಕಿರ್ಚಾಡ್ತಾ ಇರ್ತಾನೆ. ಹಾಗೆ ಅವ್ರಿಗೇನಾದರೂ ತೊಂದರೆ ಕೊಟ್ಟರೆ ನಾನಂತೂ ಜೀವಂತವಾಗಿ ನಿಮ್ಮನ್ನು ಯಾರನ್ನೂ ಬಿಡಲ್ಲ, ನನ್ನ ಮಾತು ಕೇಳು ಅಂತ ಅನ್ಬೇಕಾದ್ರೆ, ನಾನೇನಕ್ಕೆ ನಿನ್ನ ಮಾತು ಕೇಳಬೇಕು, ನೀನು ನನ್ನ ಮಾತು ಕೇಳಕ್ಕೆ ರೆಡಿ ಇದೆಯಾ ಅದನ್ನ ಹೇಳು ಮೊದಲು ಅಂತ ರಾಗಿಣಿ ಕೇಳ್ತಾ ಇರ್ತಾಳೆ. ಹಾಗೆ ಅದೆಲ್ಲ ಬಿಡು, ಅವ್ರು ಹೇಗೆ ನಿನಗೆ ಸಿಕ್ಕಿದ್ರು, ವಂಶದಲ್ಲಿ ರಿಸಲ್ಟಲ್ಲಿ ಇದ್ರೆ ಅಲ್ವಾ ಅಂತ ಅನ್ಬೇಕಾದ್ರೆ ರಂಜನ್ ನಗಾಡ್ತಾ ಇರ್ತಾನೆ, ನೋಡ್ದ ಅಕ್ಕ, ನಮ್ಮ ಭಾವನಿಗೆ ಆ ಸ್ವಾತಿ ಮೇಲೆ ಎಷ್ಟು ಪ್ರೀತಿ ಇನ್ನೂ ಹಾಗೆ ಇದೆ, ರಿಸಲ್ಟಲ್ಲಿ ಬೇರೆ ಇದ್ಲಂತ ಅಂದಮೇಲೆ ಇಲ್ಲಿಗೆ ಹೆಂಗೆ ಬಂದ್ಲು ಅಂತ ಭಾವ ಯೋಚನೆ ಮಾಡ್ತಾ ಇದ್ದಾನೆ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ರಾಗಿಣಿ ಹೇಳ್ತಾ ಇರ್ತಾಳೆ, ಹೋಗ್ಲಿ ಬಿಡು ರಂಜನ್, ಪಾಪ ಯಾವ ರೀತಿ ಕಿಡ್ನಾಪ್ ಮಾಡಿದೆ, ಹಾಗೆ ಅವಳು ಯಾವ ರೀತಿ ಬಂದ್ಲು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ ಡಿಸಿಷನ್ ತೊಗೊಳಕ್ಕೆ ಅವನಿಗೆ ಈಸಿ ಆಗುತ್ತೆ ಅಂತ ಅಂದಾಗ, ಯಾವ ರೀತಿ ಸ್ವಾತಿನ ಕಿಡ್ನಾಪ್ ಮಾಡಿದೆ ಅಂತ ರಂಜನ್ ಹೇಳ್ತಾ ಇರ್ತಾನೆ. ಈ ಕಡೆ ನಿತಿನ್ನ ಕರ್ಕೊಬಂದು ಕಟ್ಟಾಕ್ದಾಗ ರೌಡಿಗಳಿಗೆ ಹೇಳ್ತಾ ಇರ್ತಾನೆ, ಪ್ರಾಣಕ್ಕೇನು ತೊಂದರೆ ಇಲ್ಲ ಅಂತ ಅಂದಾಗ, ಇಂಥ ಡೀಲ್ನ ಎಷ್ಟೆಲ್ಲ ಮಾಡಿದ್ವಿ ಸರ್, ಖಂಡಿತ ಏನೂ ಆಗಲ್ಲ ಅಂತ ಅಂದಾಗ, ಸರಿ ಕುಡಿದು ಮೈ ಮರೆತು ತಿರುಗಾಡಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಕಡೆ ನಿತಿನ್ನ ಮೊಬೈಲ್ ತಗೊಂಡು ರಂಜನ್ ಬರ್ತಾ ಇರ್ತಾನೆ. ಹಾಗೆ ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ, ಬಾವ ನೀನು ಇಮ್ಯಾಜಿನೇಷನ್ ಸಹ ಮಾಡ್ಕೊಂಡಿರಲ್ಲ, ಆ ರೀತಿ ಮೆಸೇಜ್ ಮಾಡ್ತೀನಿ ನೋಡು ಅಂತ ಅಂದ್ಬಿಟ್ಟು, ಅರ್ಜೆಂಟಾಗಿ ನಿಮ್ಮ ಜೊತೆ ಮಾತಾಡಬೇಕು, ಬೇಗ ಬನ್ನಿ ದೇವಸ್ಥಾನ ಹತ್ರ ಅಂತ ನಿತಿನ್ ಮೊಬೈಲ್ ತಗೊಂಡು ರಂಜನ್ ಮೆಸೇಜ್ ಮಾಡಿದಾಗ, ಅದನ್ನು ಓದಿ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಸ್ವಾತಿ ವಂಶಿಗೆ ಹೇಳಿ ಓಡೋಡ್ ಬರ್ತಾಳೆ. ಅವಾಗ ಕಿಡ್ನಾಪ್ ಮಾಡಿದ್ವಿ ಅಂತ ನಡೆದಿದ್ದ ವಿಷಯನೆಲ್ಲ ರಂಜನ್ ಹೇಳಿದಾಗ ನಿತಿನ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾಕ್ ಆಗಿರೋ ನಿತಿನ್ ಹತ್ರ ಬಂದ್ಬಿಟ್ಟು, ಬಾವ ಹೆಂಗಿದೆ ನಮ್ಮ ಪ್ಲಾನು, ಸೂಪರ್ ಅಲ್ವಾ, ಸಖತ್ತಾಗೆ ವರ್ಕ್ ಆಯ್ತು, ಸಕ್ಸಸ್ ಆಯ್ತು ಅಂತ ಅಂದಾಗ ನಿತಿನ್ಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ರಂಜನ್ ಹೇಳ್ತಾ ಇರ್ತಾನೆ, ಏನ್ ಬಾವ ನೀವು ಕೊಡ್ತಿರೋ ಎಕ್ಸ್ಪ್ರೆಷನ್ ನೋಡಿದ್ರೆ ನಾವು ಹೇಳ್ತಾ ಇರ್ತಲ್ಲ ಸುಳ್ಳು ಅಂತ ಅನ್ಕೊಂಡಿದ್ಯಾ, ಒಂದ್ಸಲ ಈ ಕಡೆ ನೋಡು ಅಂತ ಅಂದಾಗ ಪಶುಪತಿ ಸ್ವಾತಿನ ಕಟ್ಟಾಕಿ ಕುತ್ತಿಗೆಗೆ ಚಾಕು ಕುಡಿದನ್ನ ನೋಡಿ ಸಿಕ್ಕಾಬಟ್ಟೆ ಶಾಕ್ ಆಗಿ ನಿತಿನ್ ಹಾಗೆ ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ರಂಜನ್ ಹಾಗೆ ರಾಗಿಣಿ ಸಿಕ್ಕಾಬಟ್ಟೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಿತಿನ್ ಮಾತ್ರ ಸ್ವಾತಿನ ನೋಡಿ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವಂಶಿ ಒಂದು ಕಾರ್ನ ಫಾಲೋ ಮಾಡ್ಕೊ ಬರ್ತಾನೆ. ಗೋಡನ್ ಹತ್ರ ಬಂದ್ಬಿಟ್ಟು ಕಾರ್ನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಓನರ್ ಬಂದಾಗ, ಇದು ನಿಮ್ಮ ಕಾರ ಅಂತ ಅಂದಾಗ, ಯಾಕೆ ಸರ್ ಏನಾಯ್ತು ಅಂತ ಅಂದಾಗ, ಏನಿಲ್ಲ ಸರ್, ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ದೇವಸ್ಥಾನ ಹತ್ರ ನೀವು ಬರ್ತಿರ್ಬೇಕಾದ್ರೆ ನಿಮ್ಮ ಎದುರುಗಡೆ ಯಾವುದಾದ್ರೂ ಒಂದು ಕಾರು ಜೀಪು ಏನಾದರೂ ಸ್ಪೀಡಾಗಿ ಪಾಸ್ ಆಯ್ತಾ ಅಂತ ಕೇಳ್ತಾ ಇರ್ತಾನೆ. ಹೀಗೆ ಕಾರ್ ಓನರ್ ಹೇಳ್ತಾ ಇರ್ತಾರೆ, ಹೌದು ಸರ್, ನಾನು ದೇವಸ್ಥಾನ ಹತ್ರ ಬರಬೇಕಾದ್ರೆ 2-3 ಕಾರ್ ಹೋದು, ಜೊತೆಗೆ ಒಂದು ವ್ಯಾನ್ ಸಹ ಹೋಯ್ತು ಅಂತ ಅಂದಾಗ, ಆ ವ್ಯಾನಲ್ಲಿ ಏನಾದರೂ ಸಸ್ಪಿಷಿಯಸ್ ನಿಮಗೆ ಕಾಣ್ತಾ ಅಂತ ಅಂದಾಗ, ಆ ರೀತಿ ಏನಿಲ್ಲ, ಬಟ್ ತುಂಬ ಸ್ಪೀಡಾಗಿ ಹೋಯ್ತು ಅಂತ ಅಂದಾಗ ಈ ಕಡೆ ವಂಶಿಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ. ಕಾರ್ ಓನರ್ ಹೇಳ್ತಾ ಇರ್ತಾರೆ, ನಮ್ಮ ಕಾರಲ್ಲಿ ಡ್ಯಾಶ್ ಕ್ಯಾಮ್ರಾ ಇದೆ ಸರ್, ಬೇಕಾದ್ರೆ ನೀವು ನೋಡ್ಕೋಬಹುದು ಅಂತ ಅಂದಾಗ, ಆಕ್ಚುಲಿ ಗುಡ್ ಐಡಿಯಾ, ಸ್ವಲ್ಪ ತೋರಿಸ್ತೀರಾ ಅಂತ ಅಂದಾಗ, ಬನ್ನಿ ತೋರಿಸ್ತೀನಿ ಅಂತ ಕಾರ್ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಾರಲ್ಲಿರೋ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ರೌಡಿಗಳ ಕಾರ್ ನಂಬರ್ ನೋಡ್ಬಿಟ್ಟು ಅವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ, ಖಂಡಿತ ಸ್ವಾತಿ ಏನೋ ಡೇಂಜರ್ ಝೋನರ್ ಇದ್ದಾಳೆ ಅಂತ ಅನ್ಕೋಬಿಟ್ಟು ಸ್ವಲ್ಪ ಫೋಟೋ ತೆಕ್ಕೊಳ್ಳ ಅಂತ ಅಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಫೋಟೋ ತೆಕ್ಕೊಂಡು, ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ವಂಶಿ ಸ್ವಾತಿನ ಹುಡ್ಕೊಂಡು ಹಾಗೆ ಆ ಕಾರ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಸ್ವಾತಿನ ನೋಡಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ನಿತಿನ್, ಮಾವ ಪ್ಲೀಸ್ ಸ್ವಾತಿ ಅವ್ರಿಗೆ ಏನು ಮಾಡಬೇಡ ಅಂತ ಅಂದಾಗ, ರಂಜನ್ ನಿತಿನ್ ಪರಿಸ್ಥಿತಿ ನೋಡ್ಕೊಂಡು ಆಡ್ಕೋತಾ ಇರ್ತಾನೆ. ಹೌದು ಮಾವ, ಸ್ವಾತಿ ಅವ್ರಿಗೆ ಏನು ಮಾಡಬೇಡಿ ಅಂತ ಆಡ್ಕೋತಿರ್ಬೇಕಾದ್ರೆ ಈ ಕಡೆ ಪಶುಪತಿ ನಗಾಡ್ತಾ ಇರ್ತಾನೆ. ಏನೋ ಅಳಿಮಯ್ಯ, ಹೆಂಗಿದೆ ನಮ್ಮ ಟಾಸ್ಕ್, ಯಾವ ರೀತಿ ಕೊಟ್ಟಿದ್ದೀವಿ ನೋಡ್ದ, ಈ ರೀತಿ ಸ್ವಾತಿ ಪರಿಸ್ಥಿತಿ ಬರೋಕ್ಕೆ ನೀನೇ ಕಾರಣ, ನಿನ್ನ ಸ್ವಾತಿ ಪರಿಸ್ಥಿತಿಗೆ ಬರೋಕ್ಕೆ ನೀನೇ ಕಾರಣ ಆಗ್ಬಿಟ್ಟಲ್ಲ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಮಗಳನ್ನ ಮೊದಲು ಮದುವೆ ಆಗೋ ಅಂತ ಅಂದಾಗ, ಮದುವೆ ಆಗಲಿಲ್ಲ ಅಂತಂದರೆ ಸ್ವಾತಿ
ಸ್ವಾತಿಯನ್ನ ಸಾಯಿಸ್ಬಿಡ್ತೀಯ ನೋಡು, ನೀನು ದುಡುಕಿ ದೊಡ್ಡ ನಿರ್ಧಾರನ ತೊಗೊಂಡಿದ್ದೀಯ, ಇದು ತಪ್ಪು ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಅಳಿಮಯ್ಯ, ನನಗೂ ಸಾಕಾಗಿದೆ, ನನ್ನ ಮಗಳನ್ನ ಮದುವೆ ಆಗೋಗು ಅಂತ ಹೇಳಿ ಸಾಕಾಗಿದೆ. ಇವಾಗೇನು ಮದುವೆ ಆಗ್ತೀಯೋ ಇಲ್ವೋ ಅಷ್ಟೇ ಹೇಳು, ನನ್ನ ಮಗಳನ್ನ ನೋಡು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ, ಅವಳನ್ನ ನೋಡಿದರೆ ನನಗೆ ದೃಷ್ಟಿ ತೆಗಿಬೇಕು ಅಂತ ಅನ್ನಿಸ್ತಿದೆ, ಅಂಥವಳನ್ನ ಮದುವೆ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ನಿನ್ನ ತಲೆಯಲ್ಲೇನು ಬುದ್ಧಿ ಇಲ್ವಾ ಅಂತ ಪಶುಪತಿ ಬೈತಾ ಇರ್ತಾನೆ. ಹಾಗೆ ಬೇಗ ಬೇಗ ನನ್ನ ಮಗಳಿಗೆ ತಾಳಿ ಕಟ್ಬಿಡು ಅಳಿಮಯ್ಯ, ನೀನು ಕಟ್ಟಿದ ತಕ್ಷಣ ಈ ಕೂತ್ಕೆಗಾಗಿರೋ ಕತ್ತಿನ ನಿಧಾನಕ್ಕೆ ತೆಗಿತೀನಿ. ಒಂದು ವೇಳೆ ನನ್ನ ಮಗಳಿಗೆ ತಾಳಿ ಬಿಗಿಲಿಲ್ಲ ಅಂತ ಅಂದರೆ ಈ ಸ್ವಾತಿ ಕೂತ್ಕೆಗೆ ಹಾಕಿರೋ ಕತ್ತಿ ಹಾಗೆ ಡೀಪಾಗಿ ಹೋಗ್ಬಿಡುತ್ತೆ, ಹಾಗೆ ಬಿಗಿದು ಬಿಡ್ತೀನಿ ಅಂತ ಅಂದಾಗ ಈ ಕಡೆ ನಿತಿನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ನಾನು ಸುಮ್ಮನೆ ಹೇಳ್ತೀನಿ ಅಂತ ಅನ್ಕೋಬೇಡ, ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ, ನನ್ನ ಮಗಳ ಕುತ್ತಿಗೆ ಏನಾದ್ರು ತಾಳಿ ಕಟ್ಟಲಿಲ್ಲ ಅಂತ ಅಂದರೆ ಈ ಸ್ವಾತಿನ ಜೀವಂತವಾಗಿ ನಾನಂತೂ ಬಿಡಲ್ಲ, ಹಂಗೆ ಸಾಯಿಸಿ ಬಿಡ್ತೀನಿ ಅಂತ ಬೆದರಿಕೆ ಆಗ್ತಾ ಇರ್ತೀನಿ. ಹಾಗೆ ಆಮೇಲೆ ನೀನು ತಿಥಿ ಊಟ ಮಾಡಬೇಕಾಗುತ್ತೆ ಅಂತ ಅಂದಾಗ ಅಮ್ಮವ ಪ್ಲೀಸ್ ನನ್ನ ಮಾತನ್ನ ಕೇಳು ಅಂತ ಕಿರ್ತಾಡ್ತಿರ್ಬೇಕಾದ್ರೆ, ಹಾಗಾದ್ರೆ ನನ್ನ ಮಗಳನ್ನ ಮದುವೆ ಆಗೋ, ನೀನು ಮದುವೆ ಆದ ತಕ್ಷಣ ಇವಳನ್ನ ಹಾಗೆ ಬಿಟ್ಬಿಡ್ತೀನಿ, ನೋಡು ನನ್ನ ಸ್ವಾತಿನ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ರೆ ರಾಗಿಣಿ ಒಳಗೆ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿ ಆ ವ್ಯಾನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಎಳ್ನೀರು ಅಂಗಡಿ ಹತ್ರ ಹೋಗಿ ಒಬ್ಬ ಮನುಷ್ಯನ ಕೇಳ್ತಾ ಇರ್ತಾನೆ, ಅಣ್ಣ ಈ ವ್ಯಾನ್ ಏನಾದರೂ ಈ ಕಡೆ ನೋಡಿದ್ರ ಅಂತ ಅಂದಾಗ ಸ್ವಲ್ಪ ಹೊತ್ತು ಮುಂಚೆ ಈ ಕಡೆ ಹೋಯ್ತು ಅಂತ ಅಂದಾಗ ಥ್ಯಾಂಕ್ಸ್ ಅಣ್ಣ ಅಂತ ದಾರಿನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಬರ್ತಾ ಒಂದು ದೊಡ್ಡ ಗೋಡೆ ಹತ್ರ ಬಂದಾಗ ಅವನಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಯಾವ ಸೈಡ್ ಹೋಗ್ಬೇಕು ಅಂತ ಗೊತ್ತಾಗ್ದೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ವ್ಯಾನ್ ಸ್ಪೀಡಾಗಿ ಹೋಗಿರೋ ರೋಡ್ನ ನೋಡಿ ಇದೇ ಇರ್ಬೋದು ಅಂತ ಫಾಲೋ ಮಾಡ್ಕೊಂಡು ಅದ್ರ ಕಡೆನೇ ಅವನು ಸಹ ಓಡೋಡಿ ಬರ್ತಾ ಇರ್ತಾನೆ. ಹಾಗೆ ಮತ್ತೆ ನಿತಿನ್ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ, ಮಾವ ಪ್ಲೀಸ್ ಈ ಥರ ಬೆದರಿಕೆ ಹಾಕಿ ನೀವು ನನ್ನನ್ನು ಮದುವೆ ಮಾಡಿದರೆ ನಿಮ್ಮ ಮಗಳು ಜೀವನ ಚೆನ್ನಾಗಿರಲ್ಲ, ನಾನು ಚೆನ್ನಾಗಿರಲ್ಲ, ಇಬ್ಬರು ಲೈಫು ಹಾಳಾಗುತ್ತೆ, ಇದೆಲ್ಲ ಬೇಕಾ ಮಾವ ಅಂತ ಅಂದಾಗ ಏ ಹಳಿಮಯ್ಯ ಈ ಕಂತೆ ಪೂರ್ಣ ಎಲ್ಲ ನನ್ನ ಹತ್ರ ಹೇಳ್ಬೇಡ, ಮೊದಲು ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟು ಅಂತ ಹೇಳ್ಬೇಕಾದ್ರೆ ಏ ರಾಗಿಣಿ ಪ್ಲೀಸ್ ಅರ್ಥ ಮಾಡ್ಕೋ, ಸ್ವಾತಿ ಅವರು ನಿನ್ನ ಥರ ಒಂದು ಹೆಣ್ಣಲ್ವಾ, ಪ್ಲೀಸ್ ಅರ್ಥ ಮಾಡ್ಕೋ, ಇಷ್ಟೇ ಆದಮೇಲೆ ಏನಕ್ಕೆ ಮದುವೆ ಆಗ್ತೀಯ ಅಂತ ಕೇಳಬೇಕಾದ್ರೆ ಈ ರೀತಿ ಎಲ್ಲ ಡ್ರಾಮಾ ಮಾಡಬೇಡ ಅಂತ ರಾಗಿಣಿ ಬೈತಾ ಇರ್ತಾಳೆ. ಹಾಗೆ ಅನ್ನೋದು ಕಡೆ ರಂಜನು ಸಹ ಹೇಳ್ತಾ ಇರ್ತಾನೆ, ಇಷ್ಟೊಂಥರ ಎಮೋಷನಲ್ ಆಗಿ ಮಾತಾಡಿ ನಮ್ಮನ್ನೆಲ್ಲ ಫೂಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ, ನಾವೇನಷ್ಟು ದಡ್ಡಲ್ಲ ನಿತಿನ್, ಮರ್ಯಾದೆಯಿಂದ ನಮ್ಮ ಅಕ್ಕನ ಕುತ್ತಿಗೆ ತಾಳಿ ಕಟ್ತೀಯೋ ಇಲ್ವೋ ಅಂತ ಅನ್ಬೇಕಾದ್ರೆ ನೋಡು ಮಾವ ಇವರಿಬ್ರು ಮಾತನ್ನ ಕೇಳಬೇಡ, ಪ್ಲೀಸ್ ಕೂಲಾಗಿ ಯೋಚನೆ ಮಾಡು, ನಾನು ನೀನು ಅಮ್ಮ ಎಲ್ಲ ಕೂತ್ಕೊಂಡು ಒಂದು ಡಿಸಿಷನ್ಗೆ ಬರೋಣ ಅಂತ ಅಂದಾಗ ನನ್ನನ್ನೇನು ದಡ್ಡನ್ ಮಾಡ್ತಾ ಇದೆಯಾ, ಮಾತು ಮುಗಿದಿದ್ರೆ ಮೊದಲು ನೀನು ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟು ಅಂತ ಪಶುಪತಿ ಬೆದರಿಕೆ ಆಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ಒಬ್ಬ ರೌಡಿನ ಕರೆದುಬಿಟ್ಟು ಹೇಳ್ತಾ ಇರ್ತಾನೆ, ಇದೇ ರೀತಿ ಸ್ವಾತಿ ಕುತ್ತಿಗೆಗೆ ಕತ್ತಿನ ಇಟ್ಕೊಂಡಿರೋ, ಅವನೇನಾದರೂ ತಾಳಿ ಕಟ್ಟಲಿಲ್ಲ ಅಂತಂದರೆ ಸ್ವಾತಿ ಕತೆನ ಮುಗಿಸು ಅಂತ ಹೇಳಿಬಿಟ್ಟು ಆ ಹುಡುಗನ ಕೈಲಿ ಕತ್ತಿನ ಕೊಟ್ಬಿಟ್ಟು ನಿತಿನ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅಳಿಮಯ್ಯ ಎಷ್ಟಂತ ಇನ್ನೂ ತಡ ಮಾಡ್ತೀಯಾ, ನನಗೆ ಕಾಯೋ ಪೇಷನ್ಸ್ ಆಗಲಿ ಟೈಮ್ ಇಲ್ಲ, ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟು ಅಂತ ಹೇಳ್ಕೊಂಡು ನಗಾಡ್ತಾ ಇರಬೇಕಾದ್ರೆ ಮತ್ತೆ ಪಶುಪತಿ ಹೇಳ್ತಾ ಇರ್ತಾನೆ, ಏನು ನಿಮ್ಮ ಬಾವನ ಕೈನ ಈ ರೀತಿ ಕಟ್ಟಾಕಿದ್ದೀರಲ್ಲ, ಮೊದಲು ಬಿಚ್ಚರು ಹೆಂಗೋ ತಾಳಿ ಕಟ್ತಾನೆ ನಿಮ್ಮ ಅಕ್ಕನಿಗೆ ಅಂತ ಅಂದಾಗ ರಂಜನ್ ಕೈ ಕಟ್ಟಿರೋ ಹಗ್ಗೆಲ್ಲ ಬಿಚ್ಚಿದ ತಕ್ಷಣ ಈ ಕಡೆ ನಿತಿನ್ ಓಡೋಕೆ ಹೋಗ್ತಿರ್ಬೇಕಾದ್ರೆ ಪಶುಪತಿ ಮತ್ತೆ ಅಡ್ಡ ಆಗ್ತಾನೆ. ಏನು ಅಳಿಮಯ್ಯ ಸ್ವಾತಿ ಕುತ್ತಿಗೆಗೆ ನಾನು ಚಾಕ್ ಇಟ್ಟಿದ್ರು ಸಹ ಈ ರೀತಿ ನೀನು ಓಡೋಗ್ತಿದೆಯಲ್ಲ, ನಿನ್ನ ಗುಂಡಿಗೆಗೆ ನಾನು ಮೆಚ್ಚಬೇಕು, ಅದಕ್ಕೆ ನನ್ನ ಮಗಳನ್ನ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಏನಮ್ಮ ನೋಡ್ತಾ ಇದೆಯಾ, ಹಾರ ಕೊಡು ಬದಲಾಯಿಸ್ಕೊಳ್ಳಿ ಹಳೆಯಂದ್ರು ಅಂತ ಅಂದ್ಬಿಟ್ಟು ಹಾರ ಕೊಡ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ರಾಗಿಣಿನ ಹಾರ ಹಾಕಮ್ಮ ಅಂತ ಅಂದಾಗ ಹಾರ ಹಾಕಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನಿತಿನ್ ಹಾರನ ಅಡ್ಡ ಹಿಡ್ಕೊಂಡ ತಕ್ಷಣ ಹಾಗೆ ಸ್ವಾತಿ ಮುಖನ ನೋಡಿ ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ. ಏನು ಅಳಿಮಯ್ಯ ದಿಮಾಗ್ ಜಾಸ್ತಿ ಆಯಿತು, ಈಗೇನು ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ತೀಯೋ ಅಥವಾ ಅವಳ ಕತೆ ಮುಗಿಸ್ಲಾ ಅಂತ ಅಂದಾಗ ವಿಧಿಲ್ದಲ್ಲೇ ಹಾರ ಹಾಕಿಸ್ಕೋಬೇಕಾದ್ರೆ ಕಟ್ಟು ತಾಳಿ ಅಂತ ಅಂದಾಗ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡು ತಾಳಿ ಕಟ್ಟಕ್ಕೆ ಅಂತ ನಿತಿನು ಹೋಗ್ತಾ ಇರ್ತಾನೆ. ಹಾಗೆ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮೊಬೈಲಲ್ಲಿ ಗಟ್ಟಿ ಮೇಳ ಸಾಂಗ್ ಹಾಕೋ ಎಲ್ಲ ಶಾಸ್ತ್ರವಾಗಿ ನಡಿಬೇಕು ಅಂತ ಪಶುಪತಿ ಹೇಳ್ತಾ ಇರಬೇಕಾದ್ರೆ ನೋಡು ಬಾವ ನಿನಗೆ ಬೇರೆ ಆಪ್ಷನ್ಸ್ ಇಲ್ಲ, ಇವಾಗ ತಾಳಿ ಕಟ್ಟಬೇಕು ಅಂತ ರಂಜನ್ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ನಿತಿನ್ ಕಣ್ಣೀರು ಹಾಕೊಂಡು ರಾಗಿಣಿಗೆ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಾ ಹಾಗೆ ಸ್ವಾತಿ ಮುಖನ ನೋಡ್ಕೊಂಡು ಇನ್ನೇನು ಫಸ್ಟ್ನ ಗಂಟೆ ಹಾಕಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ವಂಶಿ ಬಂದು ರೌಡಿಗಳಿಗೆಲ್ಲ ಹೊಡಿತಿರ್ಬೇಕಾದ್ರೆ ಸಡನ್ ಆಗಿ ಪಶುಪತಿ ರಂಜನ್ ನೋಡಿ ಶಾಕ್ ಆಗಿ ನಿಂತ್ಕೊಂಡಿದ್ರೆ ಇನ್ನೊಂದು ಕಡೆ ನಿತಿನ್ ಆ ತಾಳಿನ ಕಿತ್ತೆಸ್ತು ಅವನು ಸಹ ಫೈಟ್ ಮಾಡಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರೌಡಿಗಳಿಗೆ ನಿತಿನ್ ಹೇಳ್ಕೊಂಡು ಹೋಗಿ 4 ಬಾರ್ಸ್ರು ಅಂತ ಅಂದಾಗ ಎಲ್ಲ ರೌಡಿಗಳು ಸಹ ನಿತಿನ್ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿತಿನ್ ಸಹ ಸಿಕ್ಕಾಪಟ್ಟೆ ಫೈಟ್ ಮಾಡಿ ಎಲ್ಲರಿಗೂ ಹೊಡಿತಿರ್ಬೇಕಾದ್ರೆ ಈ ಕಡೆ ಪಶುಪತಿ ರಂಜನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇನ್ನೊಂದು ಕಡೆ ಸ್ವಾತಿ ಹತ್ರ ಬಂದಿರೋ ಎಲ್ಲ ರೌಡಿಗಳಿಗೂ ಸಹ ವಂಶಿ ಸಿಕ್ಕಾಪಟ್ಟೆ ಚಚ್ಚಿ ಬಿಸಾಕಿ ಎಲ್ಲನೂ ಕಳಿಸ್ತಿರ್ಬೇಕಾದ್ರೆ ನಿತಿನ್ ಮಾತ್ರ ಬೇರೊಂದು ಕಡೆ ಫೈಟ್ನ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ಮತ್ತು ರಂಜನ್ನು ಬಚ್ಚಿಟ್ಕೊಂಡು ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಸ್ವಾತಿನ ನೋಡಿ ವಂಶಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಸ್ವಾತಿ ಕಣ್ಬಿಡು ನಾನು ನಿನ್ನ ವಂಶಿ ಬಂದಿದ್ದೀನಿ ಕಣ್ಬಿಡು ಅಂತ ಎಷ್ಟು ಹೇಳಿದ್ರು ಸಹ ಸ್ವಾತಿ ಪ್ರಜ್ಞೆ ತಪ್ಪಿರಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಅವಳನ್ನ ಎದುರಿಸೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇರ್ತಾನೆ. ಕೈಗೆ ಕಾಲಿಗೆ ಕಟ್ಟಿರೋ ಹಗ್ಗನೆಲ್ಲ ಬಿಚ್ಚಿಬಿಟ್ಟು ಈ ಕಡೆ ಸ್ವಾತಿನ ಕರ್ಕೊಂಡು ಕಾರೊಳಗಡೆ ಕೂರಿಸ್ಬಿಟ್ಟು ಬೈತಾ ಇರ್ತಾನೆ. ನಾನು ಎಷ್ಟು ಸಲ ಹೇಳಿದ್ದೀನಿ ಹೇಳ್ದೆಲ್ಲ ಕೇಳ್ದೆಲ್ಲ ಹೋಗ್ಬೇಡ ಅಂತ ಅಂದರೂ ಸಹ ಹೋಗ್ತೀಯ, ನಾನೇನು ಹುಡುಗಾಟ ಅಂತ ಅಂದ್ಕೊಂಡ್ರೆ ಇಷ್ಟು ಸೀರಿಯಸ್ ಆಗಿ ನೀನು ಸಿಗಾಕೊಂಡಿದೆಯಲ್ಲ, ನಿನ್ನನ್ನೆಲ್ಲೆಲ್ಲಿ ಹುಡುಕ್ತಾ ಗೊತ್ತಾ, ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ, ಇದು ನಿಮ್ಮೂರು ಅಂತ ಅಂದಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದಾಗ ಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿನ್ನನ್ನು ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಗೊತ್ತಾ ಅಂತ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಸರಿ ಇರು
ಒಳಗಡೆ ಹೋಗಿ ನೋಡ್ಕೊ ಬರ್ತೀನಿ ಅಂತ ವಂಶಿ ಹೋಗ್ತಿರ್ಬೇಕಾದ್ರೆ ಅವ್ನ ಕೈನ ಹಿಡ್ಕೊಂಡು ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ ನನಗೆ ಆಗ್ತಿಲ್ಲ ಅಂತ ಅಂದಾಗ ಸರಿ ಬಾ ಮನೆಗೆ ಹೋಗೋಣ ಅಂತ ಕಾರ್ ಹತ್ರ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಪಶುಪತಿ ಬರ್ತಾನೆ. ಪಶುಪತಿನ ನೋಡಿ ಪಕ್ಕ ಇವನೇ ಕಿಡ್ನಾಪ್ ಮಾಡಿರೋದು ಅಂತ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಶುಪತಿ ತಪ್ಪಿಸ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ವಂಶಿ ಹೋಗಿ ಅಡ್ಡ ಹಾಕೊಂಡು ಪಶುಪತಿಗೆ ಹೊಡೆಯೋಕೆ ಅಂತ ಹೋದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಪಶುಪತಿ ಹತ್ರ ಬಂದ್ಬಿಟ್ಟು ಸ್ವಾತಿನ ಯಾಕೋ ಕಿಡ್ನಾಪ್ ಮಾಡಿದೆ, ಅವಳಿಗೇನಾದರೂ ಆಯಿದ್ರೆ ನೀನು ಸುಮ್ಮನೆ ಬಿಡ್ತೀನಿ ಅಂತ ಅಂದಾಗ ಅವಳಿಗೇನು ಆಗಿಲ್ಲ, ನೀರು ಕುಡಿಸಿ ಮನೆಗೆ ಕರ್ಕೊಂಡೋಗು ಆರಾಮಾಗಿದ್ದಾಳೆ ಅಂತ ಅಂದಾಗ ಪಶುಪತಿ ಅಂತ ಕೈ ಎತ್ತಿ ಹೊಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಇವನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ನಿನಗೆ ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡ್ತಿದೆ ಅಂತ ಅಂದಾಗ ಮಾತಿನ ಮೇಲೆ ನಿಗೆ ಇರಲಿ ವಂಶಿ ಅಂತ ಬೈತಿರ್ಬೇಕಾದ್ರೆ ಗೊತ್ತು ಕಣೋ ನೀನು ನನ್ನ ಸಂಬಂಧಿಕ, ಅದಕ್ಕೋಸ್ಕರ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂತಂದ್ರೆ ನಿನ್ನ ಕತ್ತರಿಸಾಕ್ತಿದ್ದೆ ಅಂತ ವಂಶಿ ವಾರ್ ಮಾಡ್ತಾ ಇರ್ತಾನೆ. ಹಾಗೆ ನಿನ್ನ ದಮ್ ಮೇಲೆ ನನಗೆ ಗೊತ್ತು, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಹೋಗಲು ಅಂತ ಅನ್ಬೇಕಾದ್ರೆ ನೋಡೋ ಪಶುಪತಿ ನಿನ್ನ ರೌಡಿಗಳೆಲ್ಲ ತಪ್ಪಿಸ್ಕೊಂಡ್ರು, ಇಲ್ಲಾಂದ್ರೆ ನಿನ್ನನ್ನು ಕಂಬಿ ಎಣ್ಸೋಂಗೆ ಮಾಡ್ತಾ ಇದ್ದೆ. ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಹೆಂಡತಿಗೆ ನಾನು ಫಸ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ, ಇನ್ನೊಂದ್ಸಲ ಈ ಥರ ಆದರೆ ನನ್ನ ಇನ್ನೊಂದು ಮುಖನ ನೀನು ನೋಡಬೇಕಾಗುತ್ತೆ ಅಂತ ವಾರ್ ಮಾಡ್ತಾ ಇದ್ರೆ ಶಾಕಾಗಿ ಪಶುಪತಿ ಅವ್ನು ನೋಡ್ತಾ ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.